ಸಂಜೆಗೆ ಬರ್ತೀನಿ ತೆಗಿಯ ಮನಿಯ ಗೇಟ ಸಂಜೆಗೆ ಬರ್ತೀನಿ ತೆಗಿಯ ಮನಿಯ ಗೇಟ ಆರೋಸುತ್ತೇನಿಲ್ಲ ಮಾಡೋಣ ಪತ್ತನೈತ ಆರೋಸುತ್ತೇನಿಲ್ಲ ಮಾಡೋಣ ಪತ್ತನೈತ ಬೆಳತಕ ಗುದ್ದಾಡಿ ಒದ್ದಾಡಿ ಹೋಯ್ತು ನಿನ್ನ ಸೊಂಟ ಬೆಳತಕ ಗುದ್ದಾಡಿ ಒದ್ದಾಡಿ ಹೋಯ್ತು ನಿನ್ನ ಸೊಂಟ ಸಂಜೆಗೆ ಬರ್ತೀನಿ ತೆಗಿಯ ಮನಿಯ ಗೇಟ ಸಂಜೆಗೆ ಬರ್ತೀನಿ ತೆಗಿಯ ಮನಿಯ ಗೇಟ ಆರೋಸುತ್ತೇನಿಲ್ಲ ಮಾಡೋಣ ಪತ್ತನೈತ ಆರೋಸುತ್ತೇನಿಲ್ಲ ಮಾಡೋಣ ಪತ್ತನೈತ ಬೆಳತಕ ಗುದ್ದಾಡಿ ಒದ್ದಾಡಿ ಒಳ್ಳಾಡಿ ಹೋಯ್ತು ನಿನ್ನ ಸೊಂಟ ಸಂಜೆಗೆ ಬರ್ತೀನಿ ತೆಗಿಯ ಮನಿಯ ಗೇಟ ಸಂಜೆಗೆ ಬರ್ತೀನಿ ತೆಗಿಯ ಮನಿಯ ಗೇಟ ಆರೋಸುತ್ತೇನಿಲ್ಲ ಮಾಡೋಣ ಪತ್ತನೈತ ಆರೋಸುತ್ತೇನಿಲ್ಲ ಬೆಳತಂಕ ಗುದ್ದಾಡಿ ಒದ್ದಾಡಿ ಒಳ್ಳಾಡಿ ಹೋಯ್ತು ನಿನ್ನ ಸೊಂಟ ಬೆಳತಂಕ ಒದ್ದಾಡಿ ಗುದ್ದಾಡಿ ಒಳ್ಳಾಡಿ ಹೋಯ್ತು ನಿನ್ನ ಸೊಂಟ ಸಂಜೆಗೆ ಬರ್ತೀನಿ ತೆಗಿಯ ಮನಿಯ ಸಂಜೆಗೆ ಗೇಟ ಮಾಡೋಣ ಪತ್ತನೈತ ಮಾಡೋಣ ಪತ್ತನೈತ ಮಾಡೋಣ ಪತ್ತನೈತ ತಗೊಂಡ್ರಿ ಸಾಕೆ ಪೇ ಕೊಡ್ತೀನಿ ಧನ್ಯವಾದ I am hotel owner Maleshi. Who are you? ಅಯ್ಯೋ ನೀವೇನ್ರಿ ಮಲ್ಲೇಶ್ ಮಾಮ ಏನು ತಳ ತಳ ಹೊಳಿತ ಹೋಗಲ್ಲ ಏನು ಹುಡುಗರು ನಿನ್ನ ಮುಂದೆ ಬೀಳ ಏನು ತಳ ತಳ ಹೊಳಿತ ಹೋಗಲ್ಲ ಎಲ್ಲ ಹುಡುಗರು ನಿನ್ನ ಮುಂದೆ ಬೀಳ ಕಣ್ಣಿಗೆ ಹಾಕಿದೆಗಾಗಲ್ಲ ನಿನ್ನ ನೋಡಿ ಯಾದೇನು ಬಾಗಲ್ಲ ಕಣ್ಣಿಗೆ ಹಾಕಿದೆಗಾಗಲ್ಲ ನಿನ್ನ ನೋಡಿ ಯಾದೇನು ಬಾಗಲ್ಲ ಏನು ತಳ ತಳ ಏನು ತಳ ತಳ ಏನು ತಳ ತಳ ಹೊಳಿತ ಹೋಗಲ್ಲ ಎಲ್ಲ ಹುಡುಗರು ನಿನ್ನ ಮುಂದೆ ಬೀಳ ಹುಡುಗಿ ನಿನ್ನ ಗ್ಯಾರೇಜಿನಾಗ ಬಿಡಲೇನೆ ನನ್ನ ಗಾಡಿ ಹುಡುಗಿ ನಿನ್ನ ಗ್ಯಾರೇಜಿನಾಗ ಬಿಡಲೇನೆ ನನ್ನ ಗಾಡಿ ಹೆಂಗರ ಆಗು ಮನದಾಗ ಹುಡುಗಿ ಹೊಗನ್ನಡಿ ಸಲಗುಡಿ ಸಂದಾಗ ಹೊಗನ್ನಡಿ ಸಲಗುಡಿ ಸಂದಾಗ ಮಾವ ನನ್ನ ಗ್ಯಾರೇಜ್ನಾಗ ನಿನ್ನ ಗಾಡಿ ಬಿಡಬೇಕಂದ್ರ ಮಾವ ನನ್ನ ಗ್ಯಾರೇಜ್ನಾಗ ನಿನ್ನ ಗಾಡಿ ಬಿಡಬೇಕಂದ್ರ ಲೈಸೆನ್ಸ್ ತೋರ್ಸು ಮಂದ್ಯಾಗ ಮಾವ ಎಲ್ಲಿಗೆ ಹೋಗೋಣ ಅಂದಲ್ಲ ಎಲ್ಲಿಗ ನಿಮ್ಮವರ ಸಾಲಿಗುಡಿ ಸಂದೆ ಏನೋಕ್ಕಿವ ನಿಮ್ಮವರ ಹೋಗನ್ನಡಿ ಕಬ್ಬಿನ ಬಣದಾಗ ಲೈಸೆನ್ಸ್ ತೋರ್ಸು ಮಂದ್ಯಾಗ ಹೋಗನ್ನಡಿ ಕಬ್ಬಿನ ಬಣದಾಗ ಅಲ್ಲ ನೀವೇನ್ರಿ ಮಲ್ಲೇಶ್ ಮಾಮಾರ ಅಲ್ಲೇ ಇವನ ಹೆಣ್ಣಂದ್ರೆ ಹೆದರಿ ಹಿಕ್ಕಿ ಹಾಕೋತ್ನಾಗ
ಯಾರು ಇರ್ಬೋದು ಈ ಪೋರಿ ಅಂತೇನೆ. ನಿಮ್ಮವ್ವ ನಾನ್ರಿ ಮಲ್ಲೇಶ್ ಮಾಮ ಶ್ರೀ 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 ರಿಟೈರ್ಡ್ ಕೆಂಟಪ್ಪ ಅಲ್ಲಲ್ಲ ಖಂಡಪ್ಪ ಅವ್ರ ಮಗನ. ಎಷ್ಟು ಇದೈತ್ರಿ ಯಾಕ್ರ ಒಂದ ನಮ್ಮನಿ ಗಾಬರಿ ಆಗ್ಬಿಟ್ರಲ್ಲ ಯಾಕಂತೀನಿ. ಈಗ ನೀವ್ ಏನ್ ಕೆಲಸ ಮಾಡ್ತೀರಿ? ಅಯ್ಯೋ ನಂದೇನು ಉದ್ಯೋಗ ಬಿಡ್ರಿ ಮತ್ತ ನಾನು 1 ವರ್ಷ ಆತ್ರಿ ಅಂಗನವಾಡಿ ಟೀಚರ್ ಆಗಿ ನೋಡ್ರಿ ಮತ್ತ ನೀವೇನ್ ಮಾಡಕತ್ತೀರಿ? ಅಲ್ರಿ ಈ ನಮ್ಮ ಏಷ್ಯಾ ನೋಡ್ಯಾರ ಗೊತ್ತ ಹಿಡಿಬೇಕ್ರಿ ನೀವು. ಏನ್ ಕೆಲಸ ಮಾಡ್ತಾ ಏನ್ ಉದ್ಯೋಗ ಮಾಡ್ತಾ ಇದು ನೋಡ್ಯಾರ ಗೊತ್ತ ಹಿಡೀರಿ ನೀವು. ಅಂದ್ರ ಹೋಟೆಲ್ ನಡೆಸ್ರಿ ಏನ್ರಿ ಮತ್ ನೀವು ಅಂದಂಗ ನಿಮ್ಮದು ಎಂದು ಓಪನ್ ಮಾಡಿದ್ರಪ್ಪ? ನಾವ್ರಿ ಮೊನ್ನೆ ನಮ್ಮೂರ್ ಗುದ್ಲಿ ಹಾಕ ದಿವಸ 12-15 ಓಪನಿಂಗ್ ಮಾಡಿದ್ವಿ. ಅಲ್ರಿ ಏನಾದ್ರೂ ಒಂದು ಒಳ್ಳೆ ಕೆಲಸ ಮಾಡ್ಬೇಕಂದ್ರ ಯಾವ್ದಾದ್ರು ಒಂದು ವ್ಯಾಪಾರ ಮಾಡ್ಬೇಕಂದ್ರ ಒಂದು ಒಳ್ಳೆ ಟೈಮ್ ಅನ್ನೋದು ಇರ್ತೈತಿ ಹೌದಲ್ಲೇನ? ಅದಕ್ಕ ಒಂದು ಒಳ್ಳೆ ವೇಳೆ ಗಳಿಗೆ ಕೂಡ ಬರ್ಬೇಕು. ಮತ್ತೆ ನೀವು ಯಾವ ವೇಳೆಯಾಗ ಮಾಪ ಓಪನ್ ಮಾಡಿದ್ರಪ್ಪ? ನಾವು ಯಮಗಂಡ ಕಾಲದಾಗ ಮಾಡ್ಯ ನೋಡ್ರಿ. ಇವ್ಯಾವ ಪಿಂಡ್ರಕ್ಕೆ ಯಮಗಂಡ ಕಾಲದಾಗ ಓಪನ್ ಮಾಡಿದ್ನಂತ. ಅಲ್ರಿ ಯಮಗಂಡ ಕಾಲದಾಗ ಓಪನ್ ಮಾಡಿದ್ರ ಒಳ್ಳೆ ಕಾಲದಾಗ ಬಿಟ್ಟು ಮತ್ತ ನೀವು ಬಹಳ ಕಷ್ಟ ಅನುಭವಿಸ್ಬೇಕಾಗತ್ತ ನೋಡ್ರಿ. ಮತ್ತ ಅದರ ನೀವನಿಗೋಸ್ಕರ ಒಂದು ಊದುಬತ್ತಿ ತರಿಸವ್ರಿ. ಊದುಬತ್ತಿ ಹೌದು. ಯಾವ ಊದುಬತ್ತಿ ರೀ? ಯಾವ್ದು ಅನ್ನಂಗ ಅದ ಎಷ್ಟತನ ಉರಿತೈತಿ ಊದುಬತ್ತಿ ನೋಡ್ರಿ. ರಾತ್ರಿ 12-15 ಹಚ್ಚಿದ್ವು ಅಂದ್ರ ಬೆಳಗ ಮುಂಜಾನೆ 4 ತನಕ ಉರ್ಜಿದ್ರಿ ಊದುಬತ್ತಿ. ಬಾರಿ ಐತಿ ಬಿಡ್ರಿ ಊರ್ಬತ್ತಿ ಸ್ಪೆಷಾಲಿಟಿ. ಅನ್ನಂಗ ಅದ್ ಎಲ್ಲ ಸಿಗ್ತೈತ್ರಿ ಅಂತೀನಿ. ಬಾಳ ದೂರ ಬರ್ರಿ. ಬ್ರಹ್ಮಾಪುರ ರೀ, ಬ್ರಹ್ಮಾಪುರ ಸಿಗ್ತೈತಿ. ಬ್ರಹ್ಮಾಪುರ ಅದ್ ಎಲ್ಲಿ ಬರ್ತೈತ್ರಪ್ಪ ಅಂತೀನಿ. ಅದಕ್ಕೇನು ಟ್ರೈನಾಗ ಹೋಗ್ಬೇಕ ಇಲ್ಲ ವಿಮಾನದಾಗ ಹೋಗ್ಬೇಕ ಅಂತೀನಿ. ಟ್ರೈನ್ನಾಗ ರೈಲ್ವೆದಾಗ ಹೋದ್ರ ಸಿಗ ಊರಲ್ರಿ ಅದು. ಮತ್ತೆ ಸ್ವಚ್ಛಲ ಮನಕ ಒಂದೇ ಸೂಲು ಕೊಣ ಇಳಿದಿರ್ಬೇಕ್ರಿ. ಕೊಣನ ಮೇಲೆ ಹತ್ಕೊಂಡು ಹೋದ್ರ ಮಾತ್ರ ಊರ್ ಸಿಗತ್ ನೋಡ್ರಿ. ಅಲ್ರಿ ಏನ್ ಹೇಳಕತ್ತೀರಿ ನಿಮ್ಮೂರ್ ನೀವು? ಕೋಣದ ಮೇಲೆ ಹೋಗ್ಬೇಕಂತ ಊರಿಗೆ. ಅದ್ರಾಗ ಬ್ರಹ್ಮಪುರಿ ಅಂತ ಹೆಸರು ಬೇರೆ ಐತಿ. ಕೋಣದ ಮೇಲೆ ಹೋಗರ್ ಯಾರು? ಯಮದೇವ್ರು ಹೌದಲ್ಲೇನ? ನಾವೇನಾದ್ರೂ ಕೋಣದ ಮೇಲೆ ಏನಾದ್ರು ಹೋದ್ರ ಆ ಕೋಣ ಸೀದಾ ನಮ್ಮನ್ನೆಲ್ಲಾರು ಹೋಗದ್ರ ಏನು ಮಾಡೋಣ ಮಾರಯ್ಯ? ಆ ಸುಡಗಾಡ ಅಂದ್ರಲ್ಲ, ನಿಧಾನ ಸುಡಗಾಡಕ್ ಹೋಗಿ ತಿಳಿತದೆ. ಆ ಸುಡಗ ಹತ್ಕೊಂಡು ಹೋದ್ನಪ್ಪ ಅಂದ್ರ ಆ ಊರ್ ರಕ್ಷಿ ಬಾಗ್ಲಿ ನಿಲ್ಲಿಸ್ತೈತೆ. ಆ ಊರ್ ರಕ್ಷಿ ಬಾಗ್ಲಿ ಒಂದ್ ನೇಮ್ ಐತಿ. ಆ ಊರ್ ರಕ್ಷಿ ಬಾಗ್ಲಿ ಒಂದು ರೇಷ್ಮೆ ಪರ್ದೆ ಕಟ್ಟಾರ. ಅದನ್ನು ಹೋಳ ಮಾಡಿ ಒಳಗ್ ಹೋದ್ವಿ ಅಂದ್ರ ಮುಂದ ಒಂದು ರೇಷ್ಮೆ ಹೊಲ ಐತಿ. ಅದನ್ನ ತಡದ್ ಹೋಗ್ಬೇಕ್ರಿ. ಬಾಳ ದೂರ ಹೋಗ್ಬೇಕು. ರೇಷ್ಮೆ ಹೊಲ ಬಾಳ ದೂರ ಐತಿ ಬಿಡಪ್ಪ. ಆಗಲ್ಲ, ಹೋಗಕ್ ಆಗಲ್ಲ. ನಮಗ ಅಷ್ಟು ದೂರ ಜರ್ನಿ ಆಗ್ ಬರಂಗಿಲ್ರಿ. ಅದಕ್ಕ ನಿಮ್ದ್ರಲ್ಲ ಒಂದ್ ಅರ್ಧ ಕೊಟ್ಟು ಬಿಡ್ರಿ ಅಂತ ಹೋಗ್ರಿ. ನಾವು ಅದನ್ನ ಎಷ್ಟು ಕಷ್ಟ ಬಿಟ್ಟು ತಗೊಂಡ್ ನಿಮ್ಗೆ ಗೊತ್ತೈತ್ರಿ. ನಮ್ಮೂರಾಗ ಬಸವನ ಜಯಂತಿ ಒಳ್ಳೆ ಜೋರ ಮಾಡ್ತಾರ್ರಿ. ನಮಗ ಬೆಳತಂಕ ಬೇಕ್ರಿ ಕಣ್ಣಿನ ಕಿಲ್ ಮಾಡಕ. ಯಾಕಂದ್ರ ಒಳ್ಳೆ ಜೋರ್ ನಡಿತೈತಿ. ಕಣ್ಣಿನ ನಿದ್ದಿಲ್ಲ ಮಾಡ್ಬೇಕಲ್ಲ ನಾವು. ಏನ ವ್ಯಾಪಾರನ ಹಂಗಾದ್ರ ಈ ಕಡೆಗ್ ಮಾರಮ್ಮ ಒಂದ್ ಕೆಲಸ ಮಾಡ್ರಿ. ಅದ ನಿಮ್ ಊದ್ಬತ್ತಿ ಐತಲ್ಲ ಅದನ್ನ ನಿಮ್ ಮನೆಗೆ ಯಾವ್ದಾದ್ರು ಅಂಡೆ ಇದ್ರ ಆ ಅಂಡೆಗೆ ಹತ್ತಿ ಆಮೇಲೆ ಹಚ್ಚ್ರಿ. ಯಾಕಂದ್ರ ರಾತ್ರಿ ಹಚ್ಚಿದ್ರ ಮುಂಜಾನೆ ಬೆಳಕರೋ ತನಕನೂ ಉರಿತಿರ್ತದ. ಹಂಗ ಮಾಡ್ರಲ್ಲ ಅಂತೀನಿ. ಮತ್ತ ಉಳಿದ್ರ ನಮಗ್ ಕೊಡ್ರಲ್ಲ ಅಂತೀನಿ. ಅಲ್ರಿ ಬರೀ ಇಲ್ಲಿವರೆಗೆ ನನ್ನ ಪುರಾಣ ಕೇಳಿದ್ರಿ, ಮತ್ತ ನಿಂದ ಏನ್ ಹೇಳಿಯಲ್ಲ? ಅಂದ್ರೆ ಯಪ್ಪನ ಕಿವ್ಯಾಗ ಯಾರು ಗೂಟಿ ಕಂಡ ನೋಮಮ್ಮ. ನಾನು ಅವಾಗ್ಲೇ ಹೇಳಿಲ್ಲೇನ ಅಂಗನವಾಡಿ ಟೀಚರ್ ಆಗಿ ಕೆಲಸ ಮಾಡಕತ್ತೀನಿ ಅಂತ. ಹಂಗಾರ ಒಂದು ಕೆಲಸ ಮಾಡು. ಏನಂತ? ಈಗ ಇಬ್ರು ಕೂಡಿ ಒಂದ್ ಕೆಲಸ ಮಾಡೋಣ.
ನೀನ್ ಹೆಂಗೂ ಟೀಚರ್ ಆಗಿ ಹೌದಪ್ಪ ನನ್ ಹೆಂಗೂ ಚಾದ ಅಂಗಡಿ ಐತಿ ಹೌದು ನೀನು ಎಣ್ಣೆ ಕಾಳು ಉಪ್ಪಿನ ಪ್ಯಾಕೆಟ್ ಊಟ ನಮ್ಮ ಅಂಗಡಿ ಸಪ್ಲೈ ಮಾಡ ಆಹಾ ನಿಮ್ಮಪ್ಪ ಒಂದು ದಿನಕ್ಕ 3 ಮಿರ್ಚಿ ತಿಂತಾನ ಮೂರ್ ಮಿರ್ಚಿ ಮತ್ ಮೇಲೆ 3 ಸಿಂಗಲ್ ಚಾ ಕುಡಿತಾನ ನಮ್ಮಪ್ಪ ಮತ್ 3 ಕಟ್ ಬಿಡಿಸೆತ್ತಾನ ಆ. ನೀ ತಂದು ಕೊಟ್ಟಿದ್ಕು ಆ, ನಾ ಅಲ್ಲಿ ಸಪ್ಲೈ ಮಾಡ್ತೀವಿ ಹೆಂಗೈತಿ ಇಬ್ರು ನಮ್ಮ ಪ್ಲಾನ್ ನೀನ್ ಹೇಳದ ಕರೆಕ್ಟ್ ಆಯ್ತು ಬಿಡೋ ಮಾರಯ್ಯ ಅದ್ರಲ್ಲೂ ಈ ಊರಿನವ್ರು ಇವ್ರು ಅದರಲ್ಲಿ ಇವ್ರು ಈ ಕಡೆ ಚೂಡು ಮಾಮ ಇವ್ರು ಅದರಲ್ಲಿ ಇವರು ಸರಿನಾ ಇಲ್ಲ ನಮ್ಮಿಬ್ರು ಮ್ಯಾಟ್ರು ಸೀದಾ ನಮ್ಮ ಅಪ್ಪನ ಕಡೆಗೆ ತಗೊಂಡು ಹೋಗಾರ ಏನಂತ ಗೊತ್ತೇನೋ ಆ ಮಲ್ಲವ್ವ ಈ ಮಲ್ಲೇಶ್ರೀಗ ಎಲ್ಲ ರವಿ ಉಪ್ಪಿಟ್ಟು ರವಿ ಹಾಲು ಮೊಟ್ಟೆ ಎಲ್ಲ ತಗೊಂಡೋಗಿ ಆಕೆ ಹೋಟ್ಲಿಗೆ ಕೊಡಕತ್ತಾಳ ಅಂತೇಳಿ ಇವರೆಲ್ಲ ನಮ್ಮ ಅಪ್ಪನ ಕಡೆಗ ಪಿಟ್ಟಿಂಗ್ ಇಟ್ಟು ಬಿಟ್ಟಾರ ಕಣಪ್ಪ ಪಿಟ್ಟಿಂಗ್ ಇಟ್ಟು ಬಿಟ್ಟಾರ ಅದಕ್ಕ ಆಗಿದ್ದೋಯ್ತು ಹೋಗಿದ್ದೋಯ್ತು ಇನ್ಯಾಕೆ ಚಿಂತೆ ಮಾಡೋಣ ಹೌದಲ್ಲೇನಾ ಎಲ್ಲ ನಿನಗ ತಂದು ಕೊಡ್ತೀನಿ ನೀ ಹೇಳಿದ ನನಗೆ ಬಹಳ ಸಂತೋಷ ಆಯ್ತಂತೀನಿ ನೋಡು ಮತ್ತ ಹೊಡಿ ಇದ ಸಂತೋಷ ಒಂದು ಅಡಿ ಈಗ ಸಂತೋಷ ಆಗವಂದು ಹೊಡಿ ಸಿರ ಉಪ್ಪಿಟ್ಟು ಒಂದ್ ಡೌಟ್ ಅಲ್ಲ ಈಟ್ ಉದ್ದ ಇದೆ ಅಲ್ಲ ಏನ್ ತಿಂದಿ ಒಟ್ಟಿಗೆ ಏನ್ ತಿಂತಿದ್ದಿ ಈ ಚಿತ್ರಾನ್ನ ತಿಂದ್ರೆ ಉದ್ದಕ್ಕೇನು ಇವತ್ತಿಂದ ನಾ ಬರೀ ಚಿತ್ರಾನ್ನ ತಿಂತೀನೋ ಅಯ್ಯಪ್ಪ ಹಂಗಾಗ್ಲಿಲ್ಲ ಪದ್ಮ ಪದ್ಮ
ಯಾಕ್ರಿ ಒಂದೇ ಸಮಯ ಕೂಗ್ತಾ ಇದ್ದೀರಲ್ಲ? ನೋಡ್ ಪದ್ಮ, ಮುಂದಿನ ವಾರ ನಾವು ಹೊಸದಾಗಿ ನಿರ್ಮಿಸುತ್ತಿರುವ ಫ್ಯಾಕ್ಟರಿಯ ಉದ್ಘಾಟನೆ ಇದೆ. ಆದ್ದರಿಂದ ಸ್ವಲ್ಪ ಹಣದ ಅಡಚಣೆಯಾಗಿದೆ. ಹಾಗಾಗಿ ನಿನ್ನ ವಜ್ರದ ಸರ ಮತ್ತು ಒಡವೆಗಳನ್ನು ತೆಗೆದುಕೊಂಡು ತಂದ್ರೆ ಬ್ಯಾಂಕಲ್ಲಿಟ್ಟು ಹಣವನ್ನು ತರೋಣ, ನಂತರ ಬಂದು ಬಿಡಿಸ್ಕೊಂಡ್ರಾಯ್ತು. ಓಕೆನಾ? ಈಗಲೇ ತರ್ತೀನಿ ತಡಿ. ಅಯ್ಯಯ್ಯೋ, ಏನ್ರಿ ನಾನ್ ರೂಮ್ ಇಟ್ಟಿದ್ ಒಡವೆಗಳೇ ಕಾಣಿಸ್ತಾ ಇಲ್ಲ. ಏನು? ಇದುವರೆಗೂ ನಮ್ಮ ಮನೆಯಲ್ಲಿ ಒಂದು ವಸ್ತು ಕೂಡ ಮನೆಯನ್ನು ಬಿಟ್ಟು ಹೊರ ಹೋಗಿಲ್ಲ. ಅಂದರೆ ಎಂದು ಕಳ್ಳತನವಾಗಿದೆ ಅಂದರೆ ಇದನ್ನು ನಂಬಲಾಗುವುದಿಲ್ಲ. ನಾನ್ ಸುಳ್ಳು ಹೇಳ್ತಿದ್ದೀನೇನ್ರಿ? ಈ ಮನೆಯಲ್ಲಿ ನನ್ನನ್ನ ಬಿಟ್ರೆ ಮತ್ತಿನ್ಯಾರಿದ್ದಾರೆ? ಆಹಾ, ಅವಳು ಬಿದ್ದಾಳೆ ಮಹಾರಾಣಿ, ಅವಳೇ ಕದ್ದಿರ್ಬೇಕು ಅಂತ ಅನ್ಸುತ್ತೆ. ಪದ್ಮ, ಅವರಿವರ ಮೇಲೆ ಸುಮ್ಮನೆ ಅಪವಾದ ಹೊರಿಸ್ಬೇಡ. ಸುಮ್ಮನೆ ನೋಡು, ಇನ್ನೊಮ್ಮೆ ಎಲ್ಲಿಯಾದ್ರೂ ಇಟ್ಟಿದೆಯೋ ಏನೋ. ನಾನ್ ನನ್ನ ರೂಮ್ ನಲ್ಲಿ ಬಿಟ್ರೆ ಬೇರೆ ಕಡೆ ಎಲ್ಲೂ ಇಡೋದಿಲ್ಲ ರೀ. ಅದು ಅಲ್ಲದೆ ಸೂಟ್ಗೆ ಸುಳಗೆ ಇಟ್ಟಿದೆ, ಒಂದು ಒಡವೆಗಳು ಕೂಡ ಕಾಣಿಸ್ತಾ ಇಲ್ಲ. ಏನದು ಹುಡುಕಾಡೋದು? ನೋಡಿ ಬಾಬಾ, ರೂಮ್ ನಲ್ಲಿ ನನಗೆ ಒಡವೆಗಳಿಟ್ಟಿದ್ದೆ, ಒಂದು ಒಡವೆ ಕೂಡ ಕಾಣಿಸ್ತಾ ಇಲ್ಲ. ನೋಡಮ್ಮ, ಮತ್ತೆಲ್ಲಾದ್ರೂ ಇಟ್ಟಿ ಏನೋ ನೋಡು. ನಾನ್ ನನ್ನ ರೂಮ್ ಬಿಟ್ರೆ ಬೇರೆ ಕಡೆ ಎಲ್ಲೂ ಇಡೋದಿಲ್ಲ, ಅಲ್ಲೇ ಇಟ್ಟಿದೆ ಅಂತ ಹೇಳ್ತಿದ್ದೀನಿ. ಭಾರತಿ, ಭಾರತಿ, ಪದ್ಮಳ ಒಡವೆಗಳನ್ನು ಕಳೆವಾಗಿದೆ ಅಂತ ಏನಾದ್ರೂ ನೋಡಿದೆಯೇನು? ಇಲ್ಲ ಸ್ವಾಮಿ, ಖಂಡಿತವಾಗ್ಲೂ ನಾನು ನೋಡಿಲ್ಲ. ಭಾರತಿ, ಒಳಗಡೆ ಹೋಗಿ ಸುಟ್ಕೇಸನ್ನು ತೆಗೆದುಕೊಂಡು ಬಾ. ಸರಿ ಸ್ವಾಮಿ. ಭಾರತಿ, ನೀನೇಕೆ ಇಂಥ ಹೀನ ಕಾರ್ಯಕ್ಕೆ ಕೈ ಹಾಕಿದೆ? ಇಲ್ಲ ಸ್ವಾಮಿ, ಖಂಡಿತವಾಗ್ಲೂ ಇಲ್ಲ. ನಿಮ್ಮ ಪಾದ ಸಾಕ್ಷಿಯಾಗಿಯೂ ಈ ಕೆಲಸ ನಾನು ಮಾಡಿಲ್ಲ ಸ್ವಾಮಿ. ನನ್ನ ಮಾತನ್ನ ನಂಬಿ. ಭಾರತಿ, ತಂದೆ ತಾಯಿಗಳ ಇಲ್ಲದ ತಬ್ಬಲಿ ನಾನೆಂದು ಮದುವೆ ಆದ ಹೊರತು ನಿನ್ನ ರೂಪರಾಶಿಗಲ್ಲ. ಇವಳು ಸುಸಂಸ್ಕೃತಳು, ನಮ್ಮ ಆದರ್ಶ ಗುಣ ಹೊಂದಿದ ನಾರಿ ಎಂದು. ನಿನ್ನ ರೂಪರಾಶಿಗಲ್ಲ. ಭಾರತಿ, ಸ್ವಾಮಿ ಬಾಯಾರಿ ನನಗೆ ಬಂಗಾರದ ಒಡವೆ ಬೇಕೆಂದರೆ ನಿನಗೆ ತಂದು ಕೊಡುತ್ತಿರಲ್ಲವೇ? ಮರಿಯಾಗಿದ್ದ ಮಾಲಾಗಿದ್ದ ಮನೆ ಮಸಣದ ಅಂತಾಯಿತು. ನನ್ನ ತಮ್ಮ ನನ್ನ ತಂದೆ ಕೇಳಿದ್ರೆ ಏನಂದು ಉತ್ತರಿಸಲಿ? ಮೊದಲ ತೊಲಗ ನನ್ನ ಮನೆ ಬಿಟ್ಟು. ಬೇಡಿ ಸ್ವಾಮಿ, ದಯವಿಟ್ಟು ಈ ರೀತಿ ಮಾತಾಡಬೇಡಿ. ನಿಮ್ಮ ದೃಷ್ಟಿಯಲ್ಲಿ ನಾನೊಬ್ಳು ಕಳ್ಳಿ, ಅಸಂಸ್ಕೃತಳು, ಹಾಗೆ ಹೀಗೆ ಅಂತ ಏನ್ ಮಾತಾಡಿದ್ರು ಸಹಿತ ನಾನು ಮಾತ್ರ ತಪ್ಪು ಮಾಡಿಲ್ಲ ಸ್ವಾಮಿ, ಮಾಡಿಲ್ಲ. ಈ ರೀತಿ ಮಾತಾಡೋದಕ್ಕಿಂತ ಮುಂಚೆ ನೀವೇ ಕತ್ತರಿಸಿಗೆ ನನ್ನನ್ನು ಸಹಾಯಿಸ್ಬಿಡಿ. ಆದ್ರೆ ದಯವಿಟ್ಟು ನನ್ನನ್ನು ಕ್ಷಮಿಸಿ ಸ್ವಾಮಿ. ಕ್ಷಮಿಸಬೇಕಾದವನು ನಾನಲ್ಲ. ನಿನ್ನ ಮಾಡಿಕೊಂಡ ತಪ್ಪಿಗಾಗಿ ನೀನೇ ನನ್ನನ್ನು ಕ್ಷಮಿಸಿ ಬಿಡು. ಮೊದಲ ತೊಲಗ ನನ್ನ ಮನೆ ಬಿಟ್ಟು. ಮಗು ದಯಾನಂದ, ಏನಪ್ಪ ನಮ್ಮ ಮನೆಯಲ್ಲಿ ರಾಧಾಂತ? ಇನ್ನೇನು, ನನ್ನ ಒಡವೆಗಳೆಲ್ಲ ಒಂದು ಕಾಣಿಸ್ತಾ ಇಲ್ಲ ಅಂತ ಹೇಳಿದ್ರೆ ಈ ನಿಮ್ಮ ಮುದ್ದಿನ ಸೊಸೆ ನನ್ನ ಒಡವೆಗಳೆಲ್ಲ ತೆಗೆದುಕೊಂಡು ಹೋಗಿ ರೂಮ್ ನಲ್ಲಿ ಇಟ್ಕೊಂಡಿದ್ದಾಳೆ ಭದ್ರವಾಗಿ. ಇಲ್ಲ ಇಲ್ಲ ಇಲ್ಲ, ಇದನ್ನು ನಾನು ನಂಬಲಾರೆ. ಇದರಲ್ಲೇನೋ ಮೋಸದ ಜಾಲ ಅಡಗಿದೆ. ಅಂದ್ರೆ ನಿಮ್ಮ ಮಾತಿನ ಅರ್ಥ ನಾವೇ ನಿಮ್ಮ ಸೊಸೆ ಮೇಲೆ ಅಪವಾದ ಕೊಡ್ತಿದೀವಿ ಅಂತನಾ? ಹೇಗೆ? ಹಾಗೆ ನಿಂತು ಬಿಟ್ರಲ್ಲ, ಸ್ವಲ್ಪ ಅವ್ರಿಗೆ ಬಿಡಿಸಿ ಹೇಳಿ. ಹೌದು ಅಪ್ಪಾಜಿ, ಅತ್ತಿಗೆ ಅವರು ಇಂಥ ಹೀನ ಕಾರ್ಯವನ್ನು ಮಾಡಬಾರ್ದಾಗಿತ್ತು ಅಪ್ಪಾಜಿ, ಮಾಡಬಾರ್ದಾಗಿತ್ತು.
ಮಾತಾಡ್ತಿರ್ವಿ ಹೇಳಮ್ಮ. ನೀನು ಹತ್ತರ ನನ್ಗಳು ಬರ್ತೀವಿ, ಸುಮ್ಮನೆ ಇರಮ್ಮ. ನೋಡು ಕಂದ, ದೊಡ್ಡವರು ಮಾತನಾಡುವಾಗ ಚಿಕ್ಕವನಾದ ನೀನು ಏನು ಮಾತನಾಡಬಾರ್ದು, ಸುಮ್ಮನೆ. ಅಲ್ಲ, ನಾನು ಒಂದೇ ಸಮನೆ ನೋಡ್ತಾ ಇದ್ದೀನಿ. ಅಂದು ನೀವು ಜಗಳ ಮಾಡ್ಕೊಂಡು ಬ್ಯಾಂಕಿಗೆ ಹೋದಾಗ ನನ್ನ ಜೊತೆ ಜಗಳ ಮಾಡಿಕೊಂಡು ನೀನು ಈ ರೂಮ್ ನಲ್ಲಿ ಇರೋದೇ ಬೇಡ ಅಂತ ಹೇಳಿ ಎಲ್ಲ ಒಡವೆಗಳನ್ನು ರೂಮ್ ನಲ್ಲಿ ತೆಗೆದುಕೊಂಡು ಹೋಗಿ ಇಟ್ಕೊಂಡವಳು ಈ ಮನೆ ಹಾಳಿದೆ. ಮಗು ಮಗು ಏನಪ್ಪ ನಮ್ಮ ಮನೆಯಲ್ಲಿ ಅಶಾಂತಿಗೆ ಔತಣ ನೀಡುತ್ತಿದ್ದಲ್ಲ, ಏಕೆ? ನನಗಿಂತಲೂ ತಾವು ಹಿರಿಯರಿರುವಾಗ ನಾನು ಯಾವುದರ ಬಗ್ಗೆ ಮಾತನಾಡಲು ಆಸಕ್ತನಲ್ಲ. ಹಾ ಪದ್ಮ, ಧನಂಜಯ, ಆಗೋದೆಲ್ಲ ಆಗಿ ಹೋಯ್ತಮ್ಮ. ಇನ್ನು ಮುಂದಾದ್ರೂ ಚಂದಾಗಿ ಬಾಳದನ್ನು ಕಲೀರಮ್ಮ, ಬಾಳದನ್ನು ಕಲೀರಿ. ಅಂದ್ರೇನು ಮಾವ, ಬರೀ ನಮಗೆ ಹೇಳೋದೇ ಆಯ್ತಲ್ಲ. ಈ ನಿಮ್ಮ ಮುದ್ದಿನ ಸೊಸೆಗೂ ಸ್ವಲ್ಪ ಬಿಡಿಸಿ ಹೇಳಿ, ಇಂಥ ಮನೆ ಹಾಳು ಕೆಲಸನ ಮಾಡಬೇಡ ಅಂತ. ಭಾರತಿ, ಈ ಮನೆಯನ್ನು ಬೆಳಗುವ ಜ್ಯೋತಿಗಳಮ್ಮ, ನೀವಿಬ್ಬರು ಈ ಮನೆಯನ್ನು ಬೆಳಗುವ ಜ್ಯೋತಿಗಳು. ಹಾಗೆಲ್ಲ ಜಗಳ ಮಾಡಬಾರ್ದಮ್ಮ, ಜಗಳ ಮಾಡಬಾರ್ದು, ತಿಳಿಯುತ್ತೆ? ಆಯ್ತು ಮಾವ, ನೀವು ಹೇಳಿದ ಹಾಗೆ ಆಗ್ಲಿ. ರೀ, ಇವ್ರ ಪುರಾಣ ಕೇಳ್ಕೊಂಡು ಏನಂತಿದ್ದೀರಾ? ಬನ್ನಿ ಒಳಗೆ ಹೋಗೋಣ.